PDO ಶೋಭಾ ರೋಣಿ ಅವ್ರ ಮೇಲೆ. ಯಾಕೆಂದರೆ ನಮಗೆ ಅವ್ರು ಬಂದಾಗಿಂದ ನಮ್ಮ ಗ್ರಾಮ ಪಂಚಾಯತಿಲಿ ಯಾವುದೇ ಕಾರ್ಯಗಳು ನಿರ್ವಹಿಸ್ತಾ ಇಲ್ಲ, ಯಾವುದೇ ಕಾರ್ಯ ನಿರ್ವಹಿಸ್ತಾ ಇಲ್ಲ. ಎಲ್ಲ ಗ್ರಾಮಗಳಲ್ಲೂ ಚರಂಡಿ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಮೇಡಮ್ನು. ಆಮೇಲೆ ಖಾತೆಗಳು ಅವ್ರಿಗೆ ಬೇಕಾದ ಈ ಖಾತೆಗಳನ್ನ ಮಾತ್ರ ತಕ್ಕಂತ ಇದ್ದಾರೆ. ನಮಗೆ ಯಾವುದೇ ನಾವು ಹೇಳಿದ ಖಾತೆ ಆಗಲಿ, ಗ್ರಾಮಸ್ಥರ ಖಾತೆ ಆಗಲಿ ತಕ್ಕೊಡ್ತಾ ಇಲ್ಲ. ನಮ್ಮ ಪಂಚಾಯತಿ PDO ಮೆಂಬರ್ಗಳು, ಸದಸ್ಯರುಗಳಿಗೆ ಯಾವುದೇ ಗೌರವ ಕೊಡ್ತಾ ಇಲ್ಲ. ನಾವು ಬಂದು ಕೂತ್ಕೊಂಡ್ರು ಹೋಗ್ಬೇಕಾದ್ರೆ ಶನಿಗಳು ಕೂತವೆ, ಪೀಡೆಗಳು ಕೂತವೆ ಅಂತಲೇ ಅಂದ್ಕೊಂಡು ಹೋಗ್ತಾರೆ ಕೇಳಿಸ್ಕೊಳ್ಳೋ ಹಾಗೆ. ನಾವೇನು ಮಾತಾಡಿಲ್ದಿರೋ ಆಲ್ರೆಡಿ ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ದಾರೆ ಅವರು. ಇದರಿಂದ ಅವರು ಬಂದಾಗಿಂದ ಯಾವುದೇ ಗ್ರಾಮ ಪಂಚಾಯತಿಲಿ ಕಾರ್ಯಗಳು ನಿರ್ವಹಿಸ್ತಾ ಇಲ್ಲದ್ರಿಂದ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಹೇಳಿದ್ನಲ್ಲ, ನಾವು ಯಾವ ಥರದವರಿಗೆ ತೊಂದರೆ ಕೊಟ್ಟಿಲ್ದಿರೂ ಏನು ಮಾಡಿದಿರೋ ಅವ್ರು ಆಲ್ರೆಡಿ ಹೋಗಿ ನಮ್ಮ 18 ಜನದ ಮೇಲೆ ಸದಸ್ಯರುಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಸದಸ್ಯರುಗಳನ್ನ ತುಂಬಾ ಕೆಟ್ಟದಾಗಿ ಅವ್ಯಾಚ ಪದಗಳಿಂದ ಬೈದಿರೋದು ರೆಕಾರ್ಡ್ ಕೂಡ ಇದೆ ನಮ್ಮ ಹತ್ರ ಆಲ್ರೆಡಿ. ನಮ್ಮ ಮುಂದೆನೇ ಬಾಯಿಗೆ ಬಂದಂಗೆ ಅಂತಾರೆ, ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ನಮ್ಮದು ಈಗ ಅಧಿಕಾರಿಗಳಿಗೆಲ್ಲ ದೂರು ಕೊಟ್ಟಿದ್ದೀವಿ. ಆಲ್ರೆಡಿ 2 ಸಲ ಸಸ್ಪೆಂಡ್ ಕೂಡ ಆಗಿದ್ದಾರೆ. ಮತ್ತೆ ಇದೇ ಪಂಚಾಯತಿಗೆ ಬಂದಿದ್ದಾರೆ. ಕೊಡೋದಕ್ಕೂ ಪತ್ರ ತಗೊಂಬಂದಿದ್ದೀವಿ. ಯಾವುದೇ ಸದಸ್ಯರಿಗೆ ಗೌರವ ಕೊಡ್ತಾ ಇಲ್ಲ, ಯಾವುದೇ ಗ್ರಾಮದಲ್ಲೂ ಯಾವುದೇ ಕೆಲಸಗಳಾಯ್ತಾ ಇಲ್ಲ ಅಂತೇಳಿ ರಾಜೀನಾಮೆ ಕೊಡೋದಕ್ಕೆ ಕೂಡ ನೀವು ಕೊಡ್ತಾ ಇಲ್ಲ. ನಮ್ಮ ಗ್ರಾಮದನೇ ಅದು ಅಗಸರಳ್ಳಿ ಗ್ರಾಮ ನನ್ನ ವಾರ್ಡ್ಗೆ ಬರುತ್ತೆ. ಮೇ ತಿಂಗಳಲ್ಲಿ ಆಗಿರೋದು. ಆ ಮೇ ತಿಂಗಳಲ್ಲಿ ಆದಾಗಿಂದ ಕೇಳ್ತಲೇ ಇದ್ದೀವಿ. PDO ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ. ನಂದು ಯಾವುದೋ ಒಂದು 4 ಲಕ್ಷದ ಚೆಕ್ ಇದೆ, ಅದಕ್ಕೆ ಸೈನ್ ಮಾಡಿ, ನಾನು ಆಮೇಲೆ ಸೈನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ.